ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಬಾಬಾರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಓಂ ಶಾಂತಿ. ನಾವು ಲೌಕಿಕದಲ್ಲಿ ನೋಡ್ತೀವಲ್ಲ, ಹ್ಮ್ ಒಬ್ಬರೇ ವ್ಯಕ್ತಿ ಮನೆಯಲ್ಲಿ ತಂದೆಯಾಗಿರ್ತಾರೆ, ಹ್ಮ್ ಅದೇ ವ್ಯಕ್ತಿ ಕಚೇರಿಗೋದ್ರೆ ಒಬ್ಬ ಅಧಿಕಾರಿಯಾಗಿರ್ತಾರೆ, ಸಮಾಜದಲ್ಲಿ ಮಾರ್ಗದರ್ಶಕರಾಗಿರ್ತಾರೆ. ಹೌದು, ವ್ಯಕ್ತಿ ಒಬ್ರೇ, ಆದ್ರೆ ಅವರ ಪಾತ್ರ, ಅವರ ಕರ್ತವ್ಯ ಎಲ್ಲವೂ ಬೇರೆ ಬೇರೆ. ನಿಜ. ಇದನ್ನೇ ನೋಡಿ ಇಂದು ಪರಮಪಿತ ಪರಮಾತ್ಮನು ತನ್ನ ಬಗ್ಗೆ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ. ಓಹೋ. ಆ ಒಬ್ಬ ನಿರಾಕಾರ ಜ್ಯೋತಿರ್ಬಿಂದು ಶಿವನು ನಮ್ಮ ಪಾಲಿಗೆ ಒಂದೇ ಸಮಯದಲ್ಲಿ ತಂದೆಯಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ ಮತ್ತು ಸದ್ಗುರು ಕೂಡ ಆಗಿದ್ದಾರೆ. ಆಹಾ. ತಂದೆ, ಶಿಕ್ಷಕ ಮತ್ತು ಸದ್ಗುರು, ಈ ಮೂರು ಸಂಬಂಧಗಳ ಅನುಭವ ಮಾಡಿಸೋದೇ ಇಂದಿನ ಮುರಳಿಯ ಸಾರ ಅನ್ಸುತ್ತೆ. ಹೌದು, ಖಂಡಿತ. ಹಾಗಾದ್ರೆ ಬಾಬಾ ತಿಳಿಸಿದ ಒಂದೊಂದು ಜ್ಞಾನದ ಮುತ್ತುಗಳನ್ನ ಚರ್ಚೆ ಮಾಡೋಣ. ಖಂಡಿತ. ಬಾಬಾ ಇಂದಿನ ಮುರಳಿಯನ್ನ, ಮಧುರ ಮಕ್ಕಳೇ, ನೀವು ಈಗ ಅಮರಲೋಕವನ್ನು ಸ್ಥಾಪನೆ ಮಾಡುವ ನಿಮಿತ್ತರಾಗಿದ್ದೀರಿ, ಅಲ್ಲಿ ಯಾವುದೇ ದುಃಖ ಅಥವಾ ಪಾಪವಿರುವುದಿಲ್ಲ, ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ ಅನ್ನೋ ಶೀರ್ಷಿಕೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ಅಮರ ಲೋಕವನ್ನ ಸ್ಥಾಪನೆ ಮಾಡುವ ನಿಮಿತ್ತರು. ಇದು ಕೇಳೋದಕ್ಕೆ ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ವಾ? ಹೌದು, ಆ ಜಗತ್ತು ಸಂಪೂರ್ಣ ನಿರ್ವಿಕಾರಿ ಜಗತ್ತು, ಅಂದ್ರೆ ವೈಸ್ಲೆಸ್ ವರ್ಲ್ಡ್. ನಂತರ ಬಾಬಾ ಒಂದು ಅದ್ಭುತವಾದ ಪ್ರಶ್ನೆಯನ್ನ ಕೇಳ್ತಾರೆ. ಗಾಡ್ಲಿ ಫ್ಯಾಮಿಲಿಯ ವಂಡರ್ಫುಲ್ ಪ್ಲಾನ್, ದೈವಿ ಪರಿವಾರದ ಅದ್ಭುತ ಯೋಜನೆ ಯಾವುದು? ಹೌದು, ಈ ಪ್ರಶ್ನೆಯೇ ಬಹಳ ಆಳವಾಗಿದೆ. ಲೌಕಿಕದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ? ಜನಸಂಖ್ಯೆ ನಿಯಂತ್ರಣ. ಸರಿ, ಆದ್ರೆ ಬಾಬಾರವರ ಯೋಜನೆ ಅದು ಸಂಪೂರ್ಣವಾಗಿ ಬೇರೆ. ಅದು ಹೇಗೆ? ಬಾಬಾ ಉತ್ತರ ಕೊಡ್ತಾರೆ. ದೈವಿ ಪರಿವಾರದ ಯೋಜನೆ ಎಂದರೆ ಒಂದು ಸತ್ಯ ಧರ್ಮವನ್ನು ಸ್ಥಾಪಿಸಿ ಅನೇಕ ಧರ್ಮಗಳನ್ನು ವಿನಾಶ ಮಾಡುವುದು. ಒಂದ್ ನಿಮಿಷ. ಅನೇಕ ಧರ್ಮಗಳನ್ನು ವಿನಾಶ ಮಾಡುವುದು, ಇದು ಕೇಳೋದಕ್ಕೆ ಸ್ವಲ್ಪ ಕಠೋರವಾಗಿ ಅನ್ಸುತ್ತಲ್ಲ? ಆದ್ರೆ ಇಲ್ಲಿ ವಿನಾಶ ಅನ್ನ ಪದದ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಮನುಷ್ಯರು ಮಾಡುವ ಯುದ್ಧ ಅಥವಾ ಸಂಘರ್ಷದ ಬಗ್ಗೆ ಅಲ್ಲ. ಬಾಬಾ ಹೊಸ ದೈವಿ ಜಗತ್ತನ್ನ ಸ್ಥಾಪನೆ ಮಾಡಿದಾಗ ಅಲ್ಲಿ ಕೇವಲ ಸ್ವಲ್ಪ ಆತ್ಮಗಳು ಮಾತ್ರ ಇರ್ತಾರೆ. ಓಹೋ, ಸುಮಾರು 9-10 ಲಕ್ಷ ಅಂತ ಹೇಳ್ತಾರಲ್ಲ? ಹೌದು, ಅಷ್ಟು ಆತ್ಮಗಳು ಮಾತ್ರ ಹೊಸ ಜಗತ್ತಿನಲ್ಲಿ ಇರ್ತಾರೆ. ಉಳಿದ ಕೋಟ್ಯಾಂತರ ಆತ್ಮಗಳು ಅವರೆಲ್ಲರೂ ತಮ್ಮ ಮೂಲಧಾಮವಾದ ಶಾಂತಿಧಾಮಕ್ಕೆ ವಾಪಸ್ ಹೋಗ್ತಾರೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಸಹಜವಾದ ಪ್ರಕ್ರಿಯೆ. ನಿಖರವಾಗಿ ಇದುವೇ ಬಾಬಾವರ ಅದ್ಭುತವಾದ ಜನಸಂಖ್ಯಾ ನಿಯಂತ್ರಣ. ಲೌಕಿಕ ಮನುಷ್ಯರ ಯೋಜನೆಗಳು ಯಾವತ್ತೂ ಪೂರ್ಣ ಯಶಸ್ವಿಯಾಗಲ್ಲ, ಆದರೆ ಇದು ಪರಮಾತ್ಮನ ಯೋಜನೆ. ಸರಿ, ಈಗ ಸ್ಪಷ್ಟವಾಯಿತು. ಇಂದಿನ ಮುರಳಿಯಲ್ಲಿ ತಕ್ದೀರ್ ಜಗಾಕರ್ ಆಯಿ ಹೂಂ ಅನ್ನೋ ಗೀತೆಯನ್ನ ನುಡಿಸಲಾಯಿತು. ಓಂ ಶಾಂತಿ. ಬಾಬಾ ಹೇಳ್ತಾರೆ, ಇದು ಮನೆ, ವಿಶ್ವವಿದ್ಯಾಲಯ ಮತ್ತು ಸಂಸ್ಥೆಯಾಗಿದೆ. ಆತ್ಮಗಳಾದ ನಿಮ್ಗೆ ತಿಳಿದಿದೆ, ನಮ್ಮ ತಂದೆ ಶಿವಬಾಬಾ. ಆತ್ಮವು ಅವಿನಾಶಿ, ಶರೀರವೂ ವಿನಾಶಿ. ಹೌದು, ಈ ಜ್ಞಾನಕ್ಕೆ ಬಂದ ಮೇಲೆಯೇ ನಮ್ಗೆ ಗೊತ್ತಾಗಿದ್ದು, ನಾನು ಈ ಶರೀರವಲ್ಲ, ನಾನು ಒಬ್ಬ ಆತ್ಮ ಅಂತ. ನಿಜ. ಮತ್ತು ಆ ಒಬ್ಬ ಪರಮಾತ್ಮನೇ ನಮಗೆ ಸುಪ್ರೀಂ ತಂದೆ, ಸುಪ್ರೀಂ ಶಿಕ್ಷಕ ಮತ್ತು ಸುಪ್ರೀಂ ಸದ್ಗುರು. ಹೌದು. ನೋಡಿ, ಭಕ್ತಿ ಮಾರ್ಗದಲ್ಲೂ ಕೂಡ ಹೇ ಪತಿತ ಪಾವನ ಬನ್ನಿ ಅಂತ ಕರೀತಾರೆ ಅಲ್ವಾ? ಹೌದು, ಕರೀತಾರೆ. ನಮ್ಮನ್ನು ದುಃಖದಿಂದ ಮುಕ್ತಗೊಳಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶಾಂತಿಧಾಮಕ್ಕೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗಿ ಅಂತ ಬೇಡ್ಕೋತಾರೆ. ಬಾಬಾ ಇಲ್ಲಿ ಹದ್ದು ಮತ್ತು ಬೇಹದ್ದಿನ ಅಂತರವನ್ನ ಸ್ಪಷ್ಟಪಡಿಸ್ತಾರೆ. ಇದು ಬಹಳ ಮುಖ್ಯವಾದ ವಿಚಾರ. ಖಂಡಿತ. ಮೊದಲಿಗೆ ಬೇಹದ್ದಿನ ತಂದೆಯ ಪಾತ್ರ. ಲೌಕಿಕ ತಂದೆ ನಮ್ಗೆ ಹದ್ದಿನ ಆಸ್ತಿಯನ್ನ ಕೊಡ್ತಾರೆ, ಅಂದ್ರೆ ಈ ಒಂದು ಜನ್ಮಕ್ಕೆ ಸೀಮಿತವಾದ ಆಸ್ತಿ. ಹೌದು. ಆದ್ರೆ ಬೇಹದ್ದಿನ ತಂದೆಯಾದ ಶಿವಬಾಬಾ ಅವರು ನಮ್ಗೆ 21 ಜನ್ಮಗಳ ಸ್ವರ್ಗದ ಬೇಹದ್ದಿನ ಆಸ್ತಿಯನ್ನ ಕೊಡ್ತಾರೆ. 21 ಜನ್ಮಗಳ ಆಸ್ತಿ. ಆಹಾ. ಇನ್ನು ಎರಡನೇ ಪಾತ್ರ ಸುಪ್ರೀಂ ಶಿಕ್ಷಕ. ಹೌದು, ಲೌಕಿಕ ಶಿಕ್ಷಕರು ನಮ್ಗೆ ಹದ್ದಿನ ಇತಿಹಾಸ, ಭೂಗೋಳವನ್ನ ಕಲಿಸ್ತಾರೆ. ಅದು ಈ ಪ್ರಪಂಚಕ್ಕೆ ಸೀಮಿತವಾದ ಜ್ಞಾನ. ಸರಿ,
ಆದ್ರೆ ಪರಮಾತ್ಮ ಶಿಕ್ಷಕರಾದಾಗ ಅವರು ಈ ಸಂಪೂರ್ಣ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೊಡ್ತಾರೆ. ನಮ್ಮ 84 ಜನ್ಮಗಳ ರಹಸ್ಯವನ್ನು ತಿಳಿಸ್ತಾರೆ. ವಾಗಿ ಪತಿತರಾದ ನಮ್ಮಂತಹ ಆತ್ಮಗಳನ್ನ ಪಾವನರನ್ನಾಗಿ ಮಾಡ್ತಾರೆ, ಸದ್ಗತಿಯ ಮಾರ್ಗವನ್ನ ತೋರಿಸ್ತಾರೆ. ಅಂದ್ರೆ 84 ಜನ್ಮಗಳನ್ನ ತೆಗೆದುಕೊಂಡು ತಮೋಪ್ರಧಾನರಾದ ಆತ್ಮಗಳನ್ನ ಪುನಃ ಸತೋಪ್ರಧಾನರನ್ನಾಗಿ ಮಾಡ್ತಾರೆ. ಇದೇ ಸದ್ಗುರುವಿನ ಕರ್ತವ್ಯ. ನಂತರ ಬಾಬಾ ಸೃಷ್ಟಿಯ ಸ್ಥಿತಿಯ ಬಗ್ಗೆ ವಿವರಿಸ್ತಾರೆ. ಪ್ರತಿಯೊಂದು ವಸ್ತುವು ಸತೋ ರಜೋ ತಮೋ ಸ್ಥಿತಿಗಳ ಮೂಲಕ ಹಾದು ಹೋಗುತ್ತೆ ಅಂತ. ಹೌದು, ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸತ್ಯಯುಗದಲ್ಲಿ ಕೇವಲ ಭಾರತವೇ ಇತ್ತು. ಅಲ್ಲಿ ದೇವತೆಗಳ ರಾಜ್ಯವಿತ್ತು. ಅದನ್ನೇ ಅಮರಲೋಕ ಅಂತ ಹೇಳೋದು. ಹೌದು, ಅಲ್ಲಿ ಮನುಷ್ಯರ ಸರಾಸರಿ ಆಯುಷ್ಯ 125ರಿಂದ 150 ವರ್ಷ ಇರ್ತಿತ್ತು. ಅಕಾಲ ಮೃತ್ಯು ಇರ್ಲಿಲ್ಲ. ಆ ಜಗತ್ತು ಸಂಪೂರ್ಣ ವೈಸ್ಲೆಸ್ ವರ್ಲ್ಡ್, ಅಂದ್ರೆ ನಿರ್ವಿಕಾರಿ ಜಗತ್ತಾಗಿತ್ತು. ಹೌದು, ಪವಿತ್ರ ಗೃಹಸ್ಥ ಆಶ್ರಮವಾಗಿತ್ತು. ಆದ್ರೆ ಈಗ ಇದು ಮೃತ್ಯುಲೋಕ, ವಿಕಾರಿ ಜಗತ್ತು, ಅಂದ್ರೆ ವಿಶ್ಯಸ್ ವರ್ಲ್ಡ್. ಆಸ್ತಿಯ ರಹಸ್ಯವನ್ನು ಬಾಬಾ ಬಿಚ್ಚಿಡ್ತಾರೆ. ಆಸ್ತಿ ಸಿಗೋದು ಶಿವಬಾಬಾ ಅವರಿಂದ, ಅಂದ್ರೆ ದಾದಾ ಅಜ್ಜನಿಂದ, ಬ್ರಹ್ಮಾವರ ಮೂಲಕ. ಹೌದು, ಪಿತಾ ಬ್ರಹ್ಮಾವರ ಮೂಲಕ ಸಿಗುತ್ತೆ. ಅದಕ್ಕಾಗಿಯೇ ಒಂದು ಗಾಯನ ಕೂಡ ಇದೆ. ಯಾವುದು? ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಸಮಯವೇ ಹಿಡಿಯಲಿಲ್ಲ ಅಂತ. ಹೌದು ಹೌದು, ಗುರುನಾನಕರು ಕೂಡ ಹೇಳಿದ್ದಾರೆ, ಆ ಒಬ್ಬ ಸಾಹೇಬನ್ನು ನೆನಪು ಮಾಡಿದ್ರೆ ಸುಖ ಸಿಗುವುದು ಅಂತ. ಖಂಡಿತ, ಎಲ್ಲರೂ ಹೇಳಿರೋದು ಆ ಒಬ್ಬನ ಕಥೆ. ಬಾಬಾವರು ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆಯೂ ತಿಳಿಸ್ತಾರೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಹೌದು, ರಾವಣ ರಾಜ್ಯದಲ್ಲಿ ಅಂದ್ರೆ ಕಲಿಯುಗದಲ್ಲಿ ನಾವು ಮಾಡುವ ಕರ್ಮಗಳೆಲ್ಲ ವಿಕರ್ಮಗಳಾಗ್ತವೆ ಅಂತ ಬಾಬಾ ಹೇಳ್ತಾರೆ. ವಿಕರ್ಮ ಅಂದ್ರೆ ಪಾಪಕರ್ಮಗಳು. ಹೌದು, ಯಾಕಂದ್ರೆ ಪ್ರತಿಯೊಂದು ಕರ್ಮದ ಹಿಂದೆ ದೇಹ ಅಭಿಮಾನ ಮತ್ತು 5 ವಿಕಾರಗಳ ಪ್ರಭಾವ ಇರುತ್ತೆ. ಹಾಗಾದ್ರೆ ಸತ್ಯಯುಗದಲ್ಲಿ ಮಾಡುವ ಕರ್ಮಗಳು ಅಕರ್ಮಗಳಾಗಿರ್ತವೆ. ಅಕರ್ಮ ಅಂದ್ರೆ ಆ ಕರ್ಮಗಳಿಗೆ ಯಾವುದೇ ಪಾಪ ಪುಣ್ಯದ ಲೆಕ್ಕ ಅಂಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಲ್ಲಿ ಆತ್ಮಗಳು ಸಂಪೂರ್ಣ ಪವಿತ್ರ ಸ್ಥಿತಿಯಲ್ಲಿರ್ತವೆ. ಕರ್ಮದ ಬಂಧನವೇ ಇರೋದಿಲ್ಲ. ಓಹೋ, ಹಾಗಾದ್ರೆ ಈ ಅಧ್ಯಯನದ ಮಹತ್ವ ಏನು? ನಾವು ಯಾಕೆ ಈ ಜ್ಞಾನವನ್ನ ಕಲಿಬೇಕು? ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ. ಈ ಅಧ್ಯಯನ ಏನಿದೆ, ಇದು ಈ ಮೃತ್ಯುಲೋಕಕ್ಕಾಗಿ ಅಲ್ಲ. ಹಾಗಾದ್ರೆ ಇದು ಬರಲಿರುವ ಹೊಸ ಜಗತ್ತು, ಅಮರಲೋಕಕ್ಕಾಗಿದೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರು ಉನ್ನತ ಪದವಿಯನ್ನ ಪಡಿತಾರೆ. ಹೌದು, ಬಾಬಾ ವಿನಾಶದ ಬಗ್ಗೆಯೂ ಸ್ಪಷ್ಟವಾದ ಸೂಚನೆ ಕೊಡ್ತಾರೆ. ಈ ಹಳೆ ಜಗತ್ತು ಒಂದು ಹಳೆ ಮನೆಯ ಹಾಗೆ ಅಂತ. ಹೌದು, ಅದರಲ್ಲಿ ಇಲಿ ಹಾವುಗಳೆಲ್ಲ ತುಂಬಿಕೊಂಡಿವೆ. ಅಂತ ಮನೆಯನ್ನ ಖಾಲಿ ಮಾಡ್ಬೇಟಲ್ವಾ? ನಿಜ. ಬಾಬಾ ಹೇಳ್ತಾರೆ, ಇದರ ವಿನಾಶ ನಿಶ್ಚಿತ. ಅದಕ್ಕಾಗಿಯೇ ಈ ಅಟಾಮಿಕ್ ಬಾಂಬ್ಗಳನ್ನೆಲ್ಲ ತಯಾರಿಸಲಾಗಿದೆ ಅಂತ. ವಿಜ್ಞಾನದ ಜೊತೆಗೆ ಪ್ರಾಕೃತಿಕ ವಿಕೋಪಗಳೂ ನಡೀತವೆ. ಇವೆರಡೂ ಸೇರಿ ಈ ಹಳೆ ಜಗತ್ತಿನ ಸ್ವಚ್ಛತೆ ಆಗುತ್ತೆ. ಗಾಂಧೀಜಿಯವರು ಕೂಡ ರಾಮರಾಜ್ಯವನ್ನ ಬಯಸಿದ್ರು. ಆದರೆ ಅದನ್ನ ಸ್ಥಾಪನೆ ಮಾಡೋದು ಅದು ಪರಮಾತ್ಮನ ಕರ್ತವ್ಯವೇ ಆಗಿದೆ. ಮನುಷ್ಯರಿಂದ ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮ ಕರ್ತವ್ಯ ಏನು? ವಿನಾಶದ ಮೊದಲು ಬಾಬಾವರನ್ನ ನೆನಪು ಮಾಡಿ ನಮ್ಮನ್ನ ನಾವು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡ್ಕೊಳ್ಬೇಕು. ಸರಿ. ಬಾಬಾ ಸತ್ಯಯುಗದ ವೈಭವವನ್ನ ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ. ಅಲ್ಲಿ ಚಿನ್ನದ ಇಟ್ಟಿಗೆಗಳಿಂದ ಮನೆಗಳನ್ನ ಕಟ್ಟಲಾಗ್ತಿತ್ತು. ವಜ್ರ ವೈಡೂರ್ಯಗಳನ್ನ ಗೋಡೆಗಳಲ್ಲಿ ಅಳವಡಿಸಲಾಗ್ತಿತ್ತು ಅಂತ ಕೂಡ ಹೇಳಲಾಗಿದೆ. ಹೌದು, ಅಷ್ಟು ಸಂಪತ್ತು ಇತ್ತು. ಆದರೆ ದ್ವಾಪರದಲ್ಲಿ ಆ ಸಂಪತ್ತನ್ನೆಲ್ಲ ಲೂಟಿ ಮಾಡಲಾಯಿತು. ಕೊನೆಯಲ್ಲಿ ಬಾಬಾ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಈ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆಯು ಪ್ರಜ್ವಲಿಸಿದೆ ಅಂತ. ರಕ್ತದ ನದಿಗಳ ನಂತರ ಹಾಲಿನ ನದಿಗಳು ಹರಿಯಲಿವೆ ಅಂತನೂ ಹೇಳ್ತಾರೆ. ಅಂದ್ರೆ ಈ ಪರಿವರ್ತನೆಯ ನಂತರ ಸುಖದ ಜಗತ್ತು ಬರುತ್ತೆ. ಹಾಗಾಗಿ ವಿನಾಶದ ಮೊದಲು ತಂದೆಯನ್ನ ನೆನಪು ಮಾಡಿ. ಬಾಬಾ ಇಂದು ತಂದೆ, ಶಿಕ್ಷಕ ಮತ್ತು ಸದ್ಗುರು ಅನ್ನೋ ತಮ್ಮ 3 ಪಾತ್ರಗಳನ್ನ ನಮಗೆ ನೆನಪು ಮಾಡಿದ್ದಾರೆ. ನಮ್ಮ ದೈನಂದಿನ ಪುರುಷಾರ್ಥದಲ್ಲಿ ಈ 3 ಸಂಬಂಧಗಳನ್ನ ನಾವು ಒಂದೇ ಪರಮಾತ್ಮನೊಂದಿಗೆ ಹೇಗೆ ಅನುಭವಿಸಬಹುದು? ಇದೊಂದು ಬಹಳ ಸುಂದರವಾದ ಚಿಂತನೆ. ಉದಾಹರಣೆಗೆ, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಆತನನ್ನ ಮಧುರ ತಂದೆಯಾಗಿ ನೆನಪು ಮಾಡಬಹುದು. ಹೌದು. ನಂತರ ಮುರಳಿಯ ಅಧ್ಯಯನ ಮಾಡುವಾಗ ಜ್ಞಾನವಂತ ಶಿಕ್ಷಕರಾಗಿ ಅವರನ್ನ ನೆನಪು ಮಾಡಬಹುದು. ಸರಿ. ಇನ್ನು ದಿನವಿಡೀ ಕರ್ಮ ಮಾಡುವಾಗ ನಮ್ಮನ್ನ ವಿಕರ್ಮಗಳಿಂದ ರಕ್ಷಿಸುವ ಸದ್ಗುರುವಾಗಿ ಆತನನ್ನ ನೆನಪು ಮಾಡಿದ್ರೆ ನಮ್ಮ ಸ್ಥಿತಿ ಎಷ್ಟು ಶ್ರೇಷ್ಠವಾಗಬಹುದು ಅಲ್ವಾ? ಖಂಡಿತ. ಈ 3 ಸಂಬಂಧಗಳನ್ನ ಅನುಭವ ಮಾಡುವುದರಲ್ಲೇ ನಿಜವಾದ ಆನಂದ ಇದೆ. ಈ ಕುರಿತು ನಾವೆಲ್ಲರೂ ಆಳವಾಗಿ ಚಿಂತನೆ ಮಾಡೋಣ.
ಧಾರಣೆಗಾಗಿ ಬಾಬಾ ನೀಡಿದ ಮೊದಲನೇ ಮಹಾವಾಕ್ಯ ಹೀಗಿದೆ: ವಿಷ್ಣುಪುರಿಯಲ್ಲಿ ಹೋಗಲು ಸ್ವಯಂವನ್ನು ಅರ್ಹನನ್ನಾಗಿ ಮಾಡಿಕೊಳ್ಳಬೇಕಾಗಿದೆ, ಸಂಪೂರ್ಣ ಪಾವನರಾಗಬೇಕಾಗಿದೆ, ಅಶುದ್ಧ ಆಹಾರಪಾನೀಯಗಳನ್ನು ತ್ಯಾಗ ಮಾಡಬೇಕಾಗಿದೆ, ವಿನಾಶಕ್ಕೆ ಮೊದಲು ತಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಅಶುದ್ಧ ಆಹಾರಪಾನೀಯ ಅಂದಾಗ ಸಾಮಾನ್ಯವಾಗಿ ನಮ್ಮ ಗಮನ ಭೌತಿಕ ಆಹಾರದ ಕೆಡೆಗೆ ಹೋಗುತ್ತೆ. ಆದ್ರೆ ಬಾಬಾರ ಇಶಾರೆ ಅದಕ್ಕಿಂತ ಆಳವಾಗಿದೆ ಅಲ್ವಾ? ಖಂಡಿತವಾಗಿಯೂ ಇದು ಕೇವಲ ಬಾಯಿಯ ಆಹಾರದ ಬಗ್ಗೆ ಅಲ್ಲ, ಇದು ನಮ್ಮ ಮನಸ್ಸು ಮತ್ತು ಬುದ್ಧಿಯ ಆಹಾರದ ಬಗ್ಗೆ. ಹೀಗ್ನೋಡಿ, ಬಾಬಾ ನಮಗೆ ಈ ಡಿಜಿಟಲ್ ಯುಗದಲ್ಲಿ ಮಾನಸಿಕ ಸ್ವಚ್ಛತೆಯ ಒಂದು ಅದ್ಭುತವಾದ ಚೌಕಟ್ಟನ್ನ ಕೊಡ್ತಿದ್ದಾರೆ. ನಾವು ಕಣ್ಣುಗಳಿಂದ ನೋಡೋ ದೃಶ್ಯಗಳು, ಕಿವಿಗಳಿಂದ ಕೇಳೋ ಮಾತುಗಳು, ನಕಾರಾತ್ಮಕ ಸುದ್ದಿ, ವ್ಯರ್ಥ ಚರ್ಚೆಗಳು, ಹೌದು, ಪರಚಿಂತನೆ, ಇವೆಲ್ಲವೂ ಅಶುದ್ಧ ತಮೋಪ್ರಧಾನ ಆಹಾರವೇ. ಇವು ನಮ್ಮ ಆತ್ಮದ ಶಕ್ತಿಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತವೆ. ಸಂಪೂರ್ಣ ಪಾವನತೆ ಅಂದ್ರೆ ಈ ಎಲ್ಲಾ ಇಂದ್ರಿಯಗಳ ಮೂಲಕ ಒಳಗೆ ಹೋಗೋ ಪ್ರತಿಯೊಂದು ವಿಷಯದ ಬಗ್ಗೆನೂ ಜಾಗರೂಕರಾಗಿರೋದು. ಓ, ಅಂದ್ರೆ ಇದೊಂದ್ ರೀತಿ ಮಾನಸಿಕ ಆಹಾರ ಪಥ್ಯ ಇದ್ಹಾಗೆ. ಹ್ಮ್ ನಾವು ಸೇವಿಸೋ ಮಾಹಿತಿಯನ್ನ ಬಹಳ ಜಾಗರೂಕತೆಯಿಂದ ಆಯ್ಕೆ ಮಾಡ್ಕೊಳ್ಳೋದು. ಇದು ಕೇಳಲು ಸುಲಭ ಅನಿಸಿದ್ರೂ ಇವತ್ತಿನ ಜಗತ್ತಲ್ಲಿ ಇದನ್ನ ಪಾಲಿಸೋದು ದೊಡ್ಡ ಪುರುಷಾರ್ಥನೇ ಸರಿ. ನಿಜ. ಇದ್ರ ಜೊತೆಗೆ ಬಾಬಾ ವಿನಾಶಕ್ಕೆ ಮೊದಲು ತಮ್ಮ ಸರ್ವಸ್ವವನ್ನು ಸಫಲ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾರೆ. ಈ ಸಫಲ ಮಾಡೋದು ಅನ್ನೋದು ಕೇವಲ ತ್ಯಾಗವೋ ಅಥವಾ ಅದೊಂದು ಹೂಡಿಕೆಯೋ? ಅತ್ಯುತ್ತಮ ಪ್ರಶ್ನೆ. ಇದು ತ್ಯಾಗದ ಹಾಗೆ ಕಂಡ್ರೂ ವಾಸ್ತವದಲ್ಲಿ ಇದು ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಹೂಡಿಕೆ. ನೋಡಿ, ಲೌಕಿಕದಲ್ಲಿ ನಾವು ಅಲ್ಪಕಾಲದ ಲಾಭಕ್ಕಾಗಿ ಹೂಡಿಕೆ ಮಾಡ್ತೀವಿ. ಆದರೆ ಇಲ್ಲಿ ಬಾಬಾ ನಮ್ಮ ಸಮಯ, ಸಂಕಲ್ಪ, ಶ್ವಾಸ ಮತ್ತು ಸಂಪತ್ತನ್ನ 21 ಜನ್ಮಗಳಿಗಾಗಿ ಜಮಾ ಮಾಡಲು ಹೇಳ್ತಿದ್ದಾರೆ. ಅಂದ್ರೆ ಒಂದು ಅವಿನಾಶಿ ಬ್ಯಾಂಕ್ನಲ್ಲಿ ಮಾಡೋ ಹೂಡಿಕೆ. ಖಂಡಿತ. ವಿನಾಶದ ಮೊದಲು ಮಾಡುವ ಈ ಸಫಲತೆ ನಮ್ಮ ಹಳೆಯ ಕರ್ಮಗಳ ಲೆಕ್ಕಾಚಾರವನ್ನ ಚುಕ್ತು ಮಾಡಿ ಭವಿಷ್ಯದ ಶ್ರೇಷ್ಠ ಪ್ರಾಪ್ತಿಯ ಖಾತೆಯನ್ನ ತೆರೆಯುತ್ತೆ. ಇದು ಭಯದಿಂದ ಮಾಡುವ ತ್ಯಾಗ ಅಲ್ಲ, ಬದಲಾಗಿ ಪ್ರೀತಿ ಮತ್ತು ನಿಶ್ಚಯದಿಂದ ಮಾಡುವ ಶ್ರೇಷ್ಠ ಕರ್ಮ. ಅದ್ಭುತ. ಈಗ ಧಾರಣೆಯ ಎರಡನೆಯ ಅಂಶದ ಕಡೆಗೆ ಗಮನ ಹರಿಸೋಣ. ಬಾಬಾ ಹೇಳ್ತಾರೆ, ಬೇಗ ಬೇಗನೆ ಓದಿ ಬುದ್ಧಿವಂತರಾಗಬೇಕಾಗಿದೆ, ಯಾವುದೇ ವಿಕರ್ಮವಾಗದಿರಲಿ ಇದರ ಮೇಲೆ ಗಮನವನ್ನಿಡಬೇಕಾಗಿದೆ. ಇಲ್ಲಿ ಬೇಗ ಓದುವುದು ಮತ್ತು ವಿಕರ್ಮ ಮಾಡದಿರುವುದು ಇವೆರಡಕ್ಕೂ ಇರೋ ಸಂಬಂಧ ಬಹಳ ಆಸಕ್ತಿಕರವಾಗಿದೆ. ಹೌದು, ಯಾಕಂದ್ರೆ ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಕೇವಲ ಜ್ಞಾನದ ಅಂಶಗಳನ್ನ ನೆನಪಿಟ್ಕೊಳ್ಳೋದು ಅಲ್ಲ, ಬದಲಾಗಿ ಆ ಜ್ಞಾನವನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕರ್ಮದಲ್ಲಿ ತರುವುದೇ ಆಗಿದೆ. ಸಂಗಮಯುಗದ ಸಮಯ ಅತ್ಯಂತ ವೇಗವಾಗಿ ಚಲಿಸ್ತಾ ಇದೆ. ಅದಕ್ಕಾಗಿಯೇ ಬಾಬಾ ಬೇಗ ಬೇಗನೆ ಓದಿ ಅಂತಾರೆ. ಅಂದ್ರೆ ಕೇವಲ ಕೇಳೋದಷ್ಟೇ ಅಲ್ಲ, ಅದನ್ನ ಮನನ ಮಾಡಿ ಸ್ವರೂಪದಲ್ಲಿ ತಂದು. ಪ್ರತಿಕೂಲ ಸಂದರ್ಭಗಳಲ್ಲೂ ವಿಕರ್ಮಗಳಿಂದ ಪಾರಾಗುವುದೇ ನಿಜವಾದ ಜಾಣತನ. ಎಕ್ಸಾಕ್ಟ್ಲಿ, ಅದೇ ನಿಜವಾದ ಜಾಣತನ. ಒಂದು ಪ್ರಾಯೋಗಿಕ ಸನ್ನಿವೇಶವನ್ನ ತೆಗೆದುಕೊಳ್ಳೋಣ. ಉದಾಹರಣೆಗೆ, ಆಫೀಸಲ್ಲಿ ನಮ್ಮ ಸಹೋದ್ಯೋಗಿ ಎಲ್ಲರ ಮುಂದೆ ನಮ್ಮನ್ನ ಕೀಳಾಗಿ ಕಾಣುವಂತೆ ಮಾತಾಡ್ತಾರೆ. ಆ ಕ್ಷಣದಲ್ಲಿ ನಮ್ಮ ಸಹಜ ಪ್ರತಿಕ್ರಿಯೆ ಕೋಪ, ಅವಮಾನ ಅಥವಾ ಪ್ರತೀಕಾರದ ಯೋಚನೆ ಆಗಿರುತ್ತೆ. ಹೌದು. ಬಾಬಾರ ಜ್ಞಾನದ ಪ್ರಕಾರ ಆ ಕ್ಷಣದಲ್ಲಿ ಬುದ್ಧಿವಂತಿಕೆಯನ್ನ ಬಳಸೋದು ಅಂದ್ರೆ ಏನು? ಆ ಕ್ಷಣದಲ್ಲಿಯೇ ಜ್ಞಾನದ ಸ್ವಿಚ್ ಆನ್ ಆಗ್ಬೇಕು. ನಾನು ಶಾಂತ ಸ್ವರೂಪ ಆತ್ಮ, ಅವರು ತಮ್ಮ ಸಂಸ್ಕಾರದ ವಶರಾಗಿ ನಟಿಸುತ್ತಿದ್ದಾರೆ ಅನ್ನೋ ಸ್ಮೃತಿ ತಕ್ಷಣ ಬರಬೇಕು. ಆ ಸಮಯದಲ್ಲಿ ಪ್ರತಿಕ್ರಿಯಿಸದೆ ಬಾಬಾರ ನೆನಪಿನ ಕವಚದಲ್ಲಿ ಸುರಕ್ಷಿತರಾಗುವುದೇ ಮೊದಲ ಹೆಜ್ಜೆ. ಆಮೇಲೆ ಶಾಂತ ಸ್ಥಿತಿಯಲ್ಲಿ ಶ್ರೀಮತದಂತೆ ನಿರ್ಧಾರ ತಗೋಬೇಕು. ಬಹುಶಃ ಅವ್ರ ಜೊತೆ ಏಕಾಂತದಲ್ಲಿ ಪ್ರೀತಿಯಿಂದ ಮಾತಾಡ್ಬೋದು ಅಥವಾ ಆ ಸನ್ನಿವೇಶವನ್ನ ನಿರ್ಲಕ್ಷಿಸ್ಬೋದು. ಇಲ್ಲಿ ಮುಖ್ಯವಾದದ್ದು ಏನಂದ್ರೆ, ನಾವು ಅವರ ಸಂಸ್ಕಾರಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಸಂಸ್ಕಾರವನ್ನ ಕೆಳಗೆ ಇಳಿಸಿಲ್ಲ. ಇದೇ ವಿಕರ್ಮದಿಂದ ಪಾರಾಗುವುದು ಮತ್ತು ಜ್ಞಾನವನ್ನು ಸ್ವರೂಪದಲ್ಲಿ ತರುವುದು. ಹೌದು, ನೆನಪಿನ ಶಕ್ತಿಯಿಂದ ಆ ಕ್ಷಣವನ್ನ ದಾಟುವುದೇ ನಿಜವಾದ ಬುದ್ಧಿವಂತಿಕೆ. ಅಂದ್ರೆ ವಿಕರ್ಮಗಳಿಂದ ನಮ್ಮನ್ನ ರಕ್ಷಿಸಿಕೊಳ್ಳಲು ಅಪಾರವಾದ ಆಂತರಿಕ ಶಕ್ತಿಯ ಅಗತ್ಯವಿದೆ. ಇದು ನಮ್ಮನ್ನ ಇಂದಿನ ವರದಾನದ ಕಡೆಗೆ ಬಹಳ ಸಹಜವಾಗಿ ಕರ್ಕೊಂಡು ಹೋಗುತ್ತೆ. ಆ ಶಕ್ತಿಯನ್ನ ಪಡೆಯೋ ಮಾಸ್ಟರ್ ಕೀಯೇ ಈ ವರದಾನದಂತಿದೆ. ಬಾಬಾ ಹೇಳ್ತಾರೆ, ಪ್ರಾರ್ಥಿಸುವುದನ್ನು ನೆನಪಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ವತಃ ಹಾಗೂ ನಿರಂತರ ಯೋಗೀಭವ. ಹೌದು, ಇದು ನಮ್ಮ ಮತ್ತು ಬಾಬಾರವರ ನಡುವಿನ ಸಂಬಂಧದ ಸ್ವರೂಪವನ್ನೇ ಬದಲಾಯಿಸೋ ಮಹಾವಾಕ್ಯ. ದ್ವಾಪರಯುಗದಿಂದಲೂ ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಯಾಚನೆ ಮಾಡ್ತಾ ಬಂದಿದ್ದೇವೆ.
ದೇವ್ರೇ ಶಕ್ತಿ ಕೊಡು ಸಹಾಯ ಮಾಡು ಅಂತ ಕೇಳೋದೇ ನಮ್ಮ ಅಭ್ಯಾಸ ಆಗ್ಬಿಟ್ಟಿದೆ. ಹೌದು. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಸರ್ವಶಕ್ತಿವಂತನ ಮಕ್ಕಳು. ನೀವು ಮಾಲೀಕರು, ಭಿಕ್ಷುಕರಲ್ಲ. ಆದ್ದರಿಂದ ಪ್ರಾರ್ಥನೆಯ ಮನಸ್ಥಿತಿಯಿಂದ ಹೊರಬಂದು ಅಧಿಕಾರದ ಸ್ಥಿತಿಗೆ ಬರಲು ಬಾಬಾ ನಮಗೆ ಹೇಳ್ತಿದ್ದಾರೆ. ಇದು ದೃಷ್ಟಿಕೋನದಲ್ಲಿ ಒಂದು ದೊಡ್ಡ ಬದಲಾವಣೆ. ಅಂದ್ರೆ ನಾವು ಸಂದರ್ಭಗಳ ಬಲಿಪಶುವಾಗಿ ಸಹಾಯಕ್ಕಾಗಿ ಪ್ರಾರ್ಥಿಸೋ ಸ್ಥಿತಿಯಿಂದ ನಮ್ಮ ಆಂತರಿಕ ಶಕ್ತಿಯ ಮೂಲದೊಂದಿಗೆ ಸಂಪರ್ಕ ಸಾಧಿಸಿ ಅಧಿಕಾರವನ್ನ ಚಲಾಯಿಸೋ ಮಾಲೀಕನ ಸ್ಥಿತಿಗೆ ಏರೋದು. ಇದು ನಮ್ಮ ವೃತ್ತಿ ಮತ್ತು ದೃಷ್ಟಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬಹಳ ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಉದಾಹರಣೆಗೆ, ಪ್ರಾರ್ಥಿಸೋ ಸ್ಥಿತಿಯಲ್ಲಿರೋ ಆತ್ಮದ ವೃತ್ತಿಯಲ್ಲಿ ಚಿಂತೆ, ಭಯ, ಅಸಹಾಯಕತೆಯ ಕಂಪನಗಳಿರುತ್ತೆ. ಅವರ ಮುಖದಲ್ಲಿ ಒತ್ತಡ ಕಾಣಿಸುತ್ತೆ. ಅವರು ಸಮಸ್ಯೆಯನ್ನೇ ದೊಡ್ಡದಾಗಿ ನೋಡ್ತಾರೆ. ಆದ್ರೆ ನೆನಪಿನ ಸ್ಥಿತಿಯಲ್ಲಿರೋರು ನೆನಪಿನ ಅಧಿಕಾರದಲ್ಲಿರುವ ಆತ್ಮ ನಾನು ಸರ್ವಶಕ್ತಿವಂತನ ಜೊತೆಗಿದ್ದೇನೆ ಅನ್ನೋ ನಿಶ್ಚಯದಲ್ಲಿರ್ತಾರೆ. ಅವರ ವೃತ್ತಿಯು ಶಾಂತ, ಸ್ಥಿರ ಮತ್ತು ಶಕ್ತಿಶಾಲಿಯಾಗಿರುತ್ತೆ. ಅವರ ದೃಷ್ಟಿಯಲ್ಲಿ ಸಮಸ್ಯೆಯ ಬದಲು ಪರಿಹಾರ ಕಾಣಿಸುತ್ತೆ. ಅವರು ಸಮಸ್ಯೆಯನ್ನ ಒಂದು ಸವಾಲಾಗಿ, ಒಂದು ಆಟವಾಗಿ ಸ್ವೀಕರಿಸ್ತಾರೆ. ಅವರು ಇಡೀ ವಾತಾವರಣಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ಹರಡ್ತಾರೆ. ಖಂಡಿತ. ಇದೇ ಸ್ವತಃ ಹಾಗೂ ನಿರಂತರ ಯೋಗಿ ಸ್ಥಿತಿಯ ಪ್ರಾಯೋಗಿಕ ರೂಪ. ಈ ಆಂತರಿಕ ಶಕ್ತಿ ಮತ್ತು ಸ್ಥಿರತೆಯ ಸ್ಥಿತಿಯನ್ನ ನಾವು ಲೌಕಿಕ ಜೀವನದ ಕರ್ತವ್ಯಗಳ ನಡುವೆ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ. ಬಹುಶಃ ಇಂದಿನ ಸ್ಲೋಗನ್ ಅದಕ್ಕೊಂದು ಸುಂದರವಾದ ದಾರಿ ತೋರಿಸುತ್ತೆ. ಬಾಬಾ ಹೇಳ್ತಾರೆ, ಯಾರು ತಮ್ಮನ್ನು ಅತಿಥಿ ಎಂದು ತಿಳಿದುಕೊಂಡು ನಡೆಯುವರೋ ಅವರೇ ಮಹಾನ್ ಸ್ಥಿತಿಯ ಅನುಭವ ಮಾಡುವರು. ಅತಿಥಿ ಈ ಒಂದು ಶಬ್ದದಲ್ಲಿ ನಿರ್ಲಿಪ್ತತೆ, ಹಗುರತೆ ಮತ್ತು ಜವಾಬ್ದಾರಿಯ ಅದ್ಭುತ ಸಮತೋಲನವಿದೆ. ಒಬ್ಬ ಅತಿಥಿ ಬೇರೆಯವರ ಮನೆಗೆ ಹೋದಾಗ ಹೇಗೆ ವರ್ತಿಸ್ತಾನೆ? ಅವರು ಮನೆಯನ್ನು ಸ್ವಚ್ಛವಾಗಿಡ್ತಾರೆ, ಎಲ್ಲರೊಂದಿಗೆ ಪ್ರೀತಿಯಿಂದ ಇರ್ತಾರೆ. ಹೌದು. ಆದರೆ ಆ ಮನೆಯ ಯಾವುದಕ್ಕೂ ಇದು ನನ್ನದು ಅಂತ ಅಂಟಿಕೊಳ್ಳೋದಿಲ್ಲ. ಆ ಮನೆಯ ಸಮಸ್ಯೆಗಳನ್ನು ತಮ್ಮ ತಲೆ ಮೇಲೆ ಹಾಕಿಕೊಳ್ಳುವುದಿಲ್ಲ. ಅವರು ತಮ್ಮ ಪಾತ್ರವನ್ನು ಅರಿತು ಗೌರವದಿಂದ ವರ್ತಿಸ್ತಾರೆ. ಈ ಕಲ್ಪನೆ ಬಹಳ ಶಕ್ತಿಶಾಲಿಯಾಗಿದೆ. ಆದ್ರೆ ಅದನ್ನ ನಮ್ಮ ಸ್ವಂತ ಮನೆಯಲ್ಲಿ, ನಮ್ಮ ಕುಟುಂಬದ ಜೊತೆ ಅಳವಡಿಸಿಕೊಳ್ಳೋದು ಒಂದು ಸವಾಲೇ ಸರಿ. ನಾನೊಬ್ಬ ಅತಿಥಿ ಅಂತ ಭಾವಿಸಿದ್ರೆ ನಮ್ಮ ಜವಾಬ್ದಾರಿಗಳನ್ನ ಪ್ರೀತಿಯಿಂದ ನಿರ್ವಹಿಸೋ ಬದಲು ನಿರ್ಲಿಪ್ತತೆಯ ಹೆಸರಲ್ಲಿ ನಾವು ಭಾವನಾತ್ಮಕವಾಗಿ ದೂರ ಸರಿಯೋ ಅಪಾಯ ಇಲ್ವಾ? ಬಹಳ ಪ್ರಮುಖವಾದ ಪ್ರಶ್ನೆ. ಬಾಬಾ ಹೇಳೋ ಅತಿಥಿ ಭಾವ ಅಂದ್ರೆ ಭಾವನಾಶೂನ್ಯರಾಗೋದಲ್ಲ, ಬದಲಾಗಿ ಮೋಹ ಮತ್ತು ಅಹಂಕಾರದಿಂದ ಮುಕ್ತರಾಗೋದು. ಇವರು ನನ್ನ ಮಕ್ಕಳು, ನನ್ನ ಪತಿ, ನನ್ನ ಪತ್ನಿಯನ್ನು ನನ್ನದು ಅನ್ನೋ ಭಾವನೆಯೇ ಬಂಧನ ಮತ್ತು ದುಃಖಕ್ಕೆ ಕಾರಣ. ಅತಿಥಿ ಭಾವದಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನ ಇನ್ನೂ ಶ್ರೇಷ್ಠ ರೀತಿಯಲ್ಲಿ ನಿಸ್ವಾರ್ಥ ಪ್ರೀತಿಯಿಂದ ಮಾಡ್ತೀವಿ. ಯಾಕಂದ್ರೆ ಆಗ ನಮ್ಮ ಪ್ರೀತಿಯು ಷರತ್ತುಬದ್ಧವಾಗಿರೋದಿಲ್ಲ. ಹೌದು. ಅವರು ನಮ್ಮ ನಿರೀಕ್ಷೆಯಂತೆ ನಡೆಯದಿದ್ದಾಗ ನಮಗೆ ದುಃಖ ಆಗೋದಿಲ್ಲ. ನಾವು ಆತ್ಮಿಕ ಪ್ರಜ್ಞೆಯಲ್ಲಿ ಸ್ಥಿತರಾಗಿ ಪ್ರತಿಯೊಬ್ಬರನ್ನೂ ಆತ್ಮಿಕ ಅತಿಥಿಗಳು ಅಂತ ತಿಳಿದು ಸೇವೆ ಮಾಡ್ತೀವಿ. ಈ ನಿರ್ಲಿಪ್ತತೆಯೇ ನಮ್ಮನ್ನು ಹಗುರಾಗಿಸುತ್ತೆ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರುತ್ತೆ. ಇದೇ ಮಹಾನ್ ಸ್ಥಿತಿ. ಅಂದ್ರೆ ಮೋಹವನ್ನು ಬಿಟ್ಟು ಜವಾಬ್ದಾರಿಯನ್ನು ಪ್ರೀತಿಯಿಂದ ನಿಭಾಯಿಸುವುದು. ಈ ವೈಯಕ್ತಿಕ ಸ್ಥಿತಿಯು ಒಂದು ಪರಿಪೂರ್ಣ ಅಡಿಪಾಯದ ಹಾಗೆ ಭಾಸವಾಗ್ತಿದೆ. ಈಗ ಬಾಬಾ ಈ ವೈಯಕ್ತಿಕ ಸ್ಥಿತಿಯಿಂದ ನಮ್ಮನ್ನ ಸಾಮೂಹಿಕ ಪ್ರಜ್ಞೆಯ ಕಡೆಗೆ ಕರ್ಕೊಂಡು ಹೋಗ್ತಿರೋ ಹಾಗೆ ಅನಿಸ್ತಿದೆ. ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಆ ಭಾವ ಸ್ಪಷ್ಟವಾಗಿದೆ. ಬಾಬಾ ಹೇಳ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹೌದು. ಇಲ್ಲಿಂದ ಪ್ರಯಾಣವು ವ್ಯಕ್ತಿಯಿಂದ ವಿಶ್ವದ ಕಡೆಗೆ ಸಾಗುತ್ತೆ. ವೈಯಕ್ತಿಕ ಪುರುಷಾರ್ಥ ಎಷ್ಟೇ ಶ್ರೇಷ್ಠವಾಗಿದ್ರೂ ಕೂಡ ಪ್ರತ್ಯಕ್ಷತೆಯ ಕಾರ್ಯವು ಸಾಮೂಹಿಕ ಶಕ್ತಿಯಿಂದಲೇ ಸಾಧ್ಯ. ಅದಕ್ಕಾಗಿ ಬಾಬಾ ಇಲ್ಲಿ 4 ಬಲಗಳನ್ನ ಜಮಾ ಮಾಡೋಕ್ ಹೇಳ್ತಾರೆ. ಮೊದಲನೇದು ಸಂಘಟನೆಯ ಬಲ, ಎರಡನೇದು ಸ್ನೇಹದ ಬಲ, ಮೂರನೇದು ಒಬ್ಬರಿಗೊಬ್ಬರು ಸಹಯೋಗ ಕೊಡುವುದರ ಬಲ ಮತ್ತು ನಾಲ್ಕನೇದು ಸಹನಶೀಲತೆಯ ಬಲ. ಸರಿ. ಈ 4 ಬಲಗಳು ಒಂದು ಅವೇಧನೀಯ ಕೋಟೆಯ ಹಾಗೆ. ಎಲ್ಲಿ ಈ 4 ಶಕ್ತಿಗಳು ಒಟ್ಟಾಗಿರುತ್ತವೋ ಅಲ್ಲಿ ಮಾಯೆ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಬಾಬಾರವರ ಒಂದು ವಾಕ್ಯ ನನ್ನ ಗಮನ ಸೆಳೀತಾ ಇದೆ. ಅನೇಕತೆ ಇದ್ರೂ ಒಂದಾಗಿ ಕಾಣಿಸುವುದು. ಇದು ಕೇವಲ ಬಾಹ್ಯ ಶಿಸ್ತಿನ ಬಗ್ಗೆ ಅಲ್ಲ ಅಲ್ವಾ? ಖಂಡಿತ ಇಲ್ಲ. ಇದು ಮೇಲ್ನೋಟಕ್ಕೆ ಕಾಣೋ ಏಕರೂಪತೆಗಿಂತ ಆಳವಾದ ಏಕತೆಯನ್ನ ಸೂಚಿಸ್ತಿದೆ. ನಮ್ಮೆಲ್ಲರಿಗೂ ಬೇರೆ ಬೇರೆ ಸಂಸ್ಕಾರಗಳಿವೆ, ಬೇರೆ ಬೇರೆ ಪಾತ್ರಗಳಿವೆ. ಹಾಗಿದ್ದ ಮೇಲೆ ಒಂದಾಗಿ ಕಾಣಿಸುವುದು ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನೇ ಅಳಿಸಿ ಹಾಕೋದಾ? ಖಂಡಿತ ಇಲ್ಲ.
ಇದೊಂದು ಸುಂದರವಾದ ಆರ್ಕೆಸ್ಟ್ರಾದ ಹಾಗೆ. ಓ ಆರ್ಕೆಸ್ಟ್ರಾದಲ್ಲಿ ವಯೋಲಿನ್, ಫ್ಲೂಟ್, ತಬಲಾ ಹೀಗೆ ಅನೇಕ ವಾದ್ಯಗಳಿರುತ್ತೆ. ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶಿಷ್ಟ ಧ್ವನಿ ಇದೆ. ಅವೆಲ್ಲವೂ ಒಂದೇ ಸ್ವರವನ್ನ ನುಡಿಸಿದ್ರೆ ಅದು ಸಂಗೀತ ಆಗಲ್ಲ, ಗದ್ಲಾಗುತ್ತೆ. ಹೌದು. ಆದರೆ ಒಬ್ಬ ಸಂಗೀತ ನಿರ್ದೇಶಕನ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ವಾದ್ಯವೂ ತನ್ನ ವಿಶಿಷ್ಟತೆಯನ್ನ ಉಳಿಸ್ಕೊಂಡು ಒಂದೇ ರಾಗಕ್ಕೆ, ಒಂದೇ ತಾಳಕ್ಕೆ ಬದ್ಧವಾದಾಗ ಒಂದು ಅದ್ಭುತವಾದ ಸ್ವರಮೇಳ ಸೃಷ್ಟಿಯಾಗುತ್ತೆ. ಹಾಗೆಯೇ ನಾವೆಲ್ಲರೂ ಬಾಬಾರವರ ನಿರ್ದೇಶನದಂತೆ ವಿಶ್ವ ಕಲ್ಯಾಣ ಅನ್ನೋ ಒಂದೇ ಗುರಿಯೊಂದಿಗೆ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾದಾಗ ನಮ್ಮ ವಿಭಿನ್ನ ಸಂಸ್ಕಾರಗಳು ಸಮಸ್ಯೆ ಆಗೋ ಬದಲು ಸೇವೆಗೆ ವಿಶೇಷತೆಯನ್ನ ತಂದುಕೊಡ್ತವೆ. ಆವಾಗ ಜಗತ್ತಿಗೆ ನಮ್ಮ ಅನೇಕತೆಯಲ್ಲಿ ಏಕತೆಯು ದೇವರ ಪ್ರತ್ಯಕ್ಷತೆಯ ಸಾಕ್ಷಾತ್ಕಾರವನ್ನ ಮಾಡಿಸುತ್ತೆ. ಖಂಡಿತ. ಮತ್ತು ಈ ಸಾಮೂಹಿಕ ಯಶಸ್ಸಿನಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಅತ್ಯಂತ ಮಹತ್ವದ್ದು. ಬಾಬಾರ ಅಂತಿಮ ಮಾತು ನಿಮ್ಮೆಲ್ಲರ ಪ್ರತಿಜ್ಞೆಯೇ ಪ್ರತ್ಯಕ್ಷತೆಯನ್ನು ಸಮೀಪ ತರುವುದು ಅನ್ನೋದು ಪ್ರತಿಯೊಬ್ಬರ ವೈಯಕ್ತಿಕ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಹೌದು. ನಮ್ಮ ಒಂದು ಸಣ್ಣ ದೌರ್ಬಲ್ಯವೂ ಇಡೀ ಸಂಘಟನೆಯ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಹಾಗೆಯೇ ನಮ್ಮ ಒಂದು ಶ್ರೇಷ್ಠ ಸಂಕಲ್ಪ ಇಡೀ ಸಂಘಟನೆಗೆ ಶಕ್ತಿ ತುಂಬಬಲ್ಲದು. ಖಚಿತವಾಗಿ. ನಮ್ಮ ಒಂದು ಸಣ್ಣ ಸಂಶಯದ ಸಂಕಲ್ಪವು ವಾತಾವರಣದಲ್ಲಿ ಅಡೆತಡೆಯನ್ನ ಉಂಟುಮಾಡಬಲ್ಲದು. ಆದ್ದರಿಂದ ಪ್ರತಿಯೊಬ್ಬರೂ ಈ 4 ಶಕ್ತಿಗಳನ್ನ ತಮ್ಮಲ್ಲಿ ಧಾರಣೆ ಮಾಡುವ ಪ್ರತಿಜ್ಞೆ ಮಾಡುವುದೇ ಪ್ರತ್ಯಕ್ಷತೆಯ ಮಹಾಕಾರ್ಯಕ್ಕೆ ನಾವು ನೀಡುವ ಅತಿದೊಡ್ಡ ಸಹಯೋಗ. ಇಂದಿನ ಈ ಮಂಥನ ನಿಜವಾಗಿಯೂ ಒಂದು ಸಂಪೂರ್ಣ ಪ್ರಯಾಣವಾಗಿತ್ತು. ವೈಯಕ್ತಿಕ ಪಾವನತೆಯಿಂದ ಆರಂಭಿಸಿ ನೆನಪಿನ ಅಧಿಕಾರ, ಅತಿಥಿ ಭಾವದ ನಿರ್ಲಿಪ್ತತೆ ಮತ್ತು ಅಂತಿಮವಾಗಿ ಸಂಘಟನೆಯ ಶಕ್ತಿಯ ಮೂಲಕ ಸಫಲತೆಯನ್ನು ಹೊಂದುವ ದಾರಿಯನ್ನ ನಾವು ಕಂಡುಕೊಂಡ್ವಿ. ಹೌದು. ಈ ಚಿಂತನೆಯನ್ನ ಅನುಭವದಲ್ಲಿ ತರಲು ಕೇಳುಗರು ಒಂದು ಸಣ್ಣ ಅಭ್ಯಾಸವನ್ನ ಪ್ರಯತ್ನಿಸಬಹುದು. ಏನದು? ನಾಳೆ ದಿನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ, ಅದು ಮನೆಯಲ್ಲಿ ಮಕ್ಕಳೊಂದಿಗೆ ಮಾತಾಡ್ತಾ ಇರಬಹುದು ಅಥವಾ ಆಫೀಸಲ್ಲಿ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸ್ತಾ ಇರಬಹುದು, ಕೇವಲ 10 ನಿಮಿಷಗಳ ಕಾಲ ನಾನೊಬ್ಬ ಅತಿಥಿ, ಈ ಪಾತ್ರವನ್ನು ಪ್ರೀತಿ ಮತ್ತು ನಿರ್ಲಿಪ್ತತೆಯಿಂದ ನಿಭಾಯಿಸುತ್ತಿದ್ದೇನೆ ಅನ್ನೋ ಸ್ಮೃತಿಯನ್ನು ಇಟ್ಟುಕೊಂಡು ಕರ್ಮ ಮಾಡಿ. ಆ ಸಮಯದಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ದೃಷ್ಟಿಕೋನದಲ್ಲಿ ಆಗೋ ಸೂಕ್ಷ್ಮ ಮತ್ತು ಸುಂದರ ಬದಲಾವಣೆಯನ್ನ ಸ್ವಯಂ ಅನುಭವಿಸಿ. ಆ ಹಗುರತೆಯ ಅನುಭವವೇ ಮಹಾನ್ ಸ್ಥಿತಿಯ ಮೊದಲ ಹೆಜ್ಜೆ. ಹೌದು. ಪ್ರೀತಿ ಮತ್ತು ಆತ್ಮೀಯತೆಯಿಂದ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.